ಬಂಡೀಪುರ ದೇಶದ ಪ್ರಸಿದ್ಧ ಹುಲಿ ಸಂರಕ್ಷಿತ ಅರಣ್ಯ. ನೂರಾರು ಪ್ರಾಣಿ ಪಕ್ಷಿಗಳ ತವರು. ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಾ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ವನ್ಯ ಸಂಪತ್ತು. ಆದ್ರೀಗ ಕಾಡೆಲ್ಲ ಕಾಡ್ಗಿಚ್ಚಿನಿಂದ ಹೊತ್ತಿ ಉರಿಯುತ್ತಿದ್ದು ಬೋಳು ಗುಡ್ಡವಾಗಿ ಬದಲಾಗಿದೆ. ಇನ್ನು ಬೆಂಕಿ ನಂದಿಸುವ ಕಾರ್ಯ ಸಮರೋಪಾದಿಯಲ್ಲಿ ಸಾಗಿದ್ದು ಇದೀಗ ವಾಯುಸೇನೆ ಕೂಡ ಸಾಥ್ ನೀಡಿದೆ. ಭೀಕರ ಕಾಡ್ಗಿಚ್ಚಿಗೆ 10,000 ಎಕರೆ ಅರಣ್ಯ ಭಸ್ಮ. ಅಗ್ನಿ ಕೆನ್ನಾಲಿಗೆಗೆ ಪ್ರಾಣಿ ಪಕ್ಷಿಗಳು ಸಜೀವ ದಹನ. ಕಳೆದ 4 ದಿನಗಳಿಂದ ಕಾಡ್ಗಿಚ್ಚಿಗೆ ತುತ್ತಾಗಿ ಅಂದಾಜು 10,000 ಎಕರೆ ಅರಣ್ಯ ಪ್ರದೇಶ ಬೆಂಕಿಗಾಹುತಿಯಾಗಿದೆ. ಅಪರೂಪದ ಕಾಡು ಪ್ರಾಣಿಗಳ ಸಜೀವ ದಹನವಾಗಿದೆ. ಕೆಲ ಭಾಗದಲ್ಲಿ ಬೆಂಕಿ ಹತೋಟಿಗೆ ಬಂದಿದ್ರೂ ಬಿಸಿಲು ಹಾಗೂ ಗಾಳಿಗೆ ಬೆಂಕಿ ಹರಡುವ ಸಾಧ್ಯತೆ ಇದೆ. ಬಂಡೀಪುರದಲ್ಲೇ ಸತೀಶ್ ಜಾರಕಿಹೊಳಿ ವಾಸ್ತವ್ಯ. ಕಾಡ್ಗಿಚ್ಚಿನ ಹಿಂದಿದ್ಯಾ ಕಿಡಿಗೇಡಿಯ ಕೈವಾಡ. ಬಂಡೀಪುರದ ಸುಮಾರು 10,000 ಎಕರೆ ಕಾಡು ಹೊತ್ತಿ ಉರಿದಿದ್ದು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಬಂಡೀಪುರ ಗೆಸ್ಟ್ ಹೌಸ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಬೆಂಕಿ ಬಿದ್ದ ಕೆಲ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಾಗೂ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಲು ಸೂಚನೆ ನೀಡಿದ್ರು ಹಾಗೂ ಈ ಕಾಡ್ಗಿಚ್ಚಿನ ಹಿಂದೆ ಕಿಡಿಗೇಡಿಯೊಬ್ಬನ ಕೈವಾಡದ ಶಂಕೆ ವ್ಯಕ್ತಪಡಿಸಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚೋದ್ರಿಂದ ಈ ರೀತಿ ದೊಡ್ಡ ಅನಾಹುತ ಆಗಿದೆ. ಖಂಡಿತವಾಗಿ ಒಬ್ಬರನ್ನ ಐಡೆಂಟಿಫೈ ಈಗಾಗಲೇ ಮಾಡಿದ್ದೀವಿ, ಈಗಾಗಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ನಾವು ಒಂದು ವ್ಯಕ್ತಿಯಿಂದ ಎಷ್ಟು ಅರಣ್ಯ ನಮಗೆ ನಾಶ ಆಗಿದೆ ಬರಬೇಕಾಗಿದೆ. ಇದು ತಾನಾಗೆ ಬೆಂಕಿ ಹತ್ತಿದಲ್ಲ, ಇದು ಬೆಂಕಿ ಹಚ್ಚಿದಂಥ ಪ್ರಕರಣ. ಇದಾರೆ ಈಗಾಗಲೇ ನಮ್ಮವ್ರು ಐಡೆಂಟಿಫೈ ಮಾಡಿದರೆ ಈಗಾಗಲೇ ಅವನಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಸೇನಾ ಹೆಲಿಕಾಪ್ಟರ್ ಮೂಲಕ ಕಾರ್ಯ. ಅರಣ್ಯ ಸಿಬ್ಬಂದಿಗೆ ಏರ್ಫೋರ್ಸ್ ಸಾಥ್. ಭೀಕರ ಕಾಡ್ಗಿಚ್ಚಿಗೆ ಬಂಡೀಪುರ ಹೊತ್ತಿ ಉರಿಯುತ್ತಿದ್ದು ಬೆಂಕಿ ನಂದಿಸಲು ಅರಣ್ಯ ಸಿಬ್ಬಂದಿ ಸ್ವಯಂ ಸೇವಕರು ಹರಸಾಹಸ ಪಡೆದಿದ್ದಾರೆ. ಹೀಗಾಗಿ ಸಿಎಂ ಕುಮಾರಸ್ವಾಮಿ ಮನವಿಯಂತೆ ಅರಣ್ಯ ಸಿಬ್ಬಂದಿಗೆ ಏರ್ಫೋರ್ಸ್ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಬಂಡೀಪುರ ಅರಣ್ಯದ ಹತ್ತಿರದಲ್ಲಿರುವ ನುಗು ಅಣೆಕಟ್ಟಿನಿಂದ ಕ್ಯಾಪ್ಟರ್ ಮೂಲಕ ನೀರು ತಂದು ಬೆಂಕಿ ನಂದಿಸಲಾಗುತ್ತಿದೆ. ಇಲ್ಲ, ಅದೇನಾಗಿದೆ, ಕನ್ಸರ್ವೇಟರ್ ಈಗ ನಮ್ಮಲ್ಲಿ ನಂಬರ್ ಆಫ್ ದ ಪೋಸ್ಟ್ ಹ್ಯಾವ್ ಕಮ್ ಡೌನ್. ಈಗ ಇಲ್ಲಿ ಕನ್ಸರ್ವೇಟರ್ನ ಪೋಸ್ಟ್ ಮಾಡಲಿಕ್ಕೆ ಒಂದು ಪ್ರಪೋಸಲ್ ಕೂಡ ಬಂದಿದೆ, ಈಗ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಇಂಟೆನ್ಷನಲಿ ಅವಾಯ್ಡ್ ಮಾಡಬೇಕು ಅಂತ ಏನು ಸರ್ಕಾರದ ಉದ್ದೇಶ ಇರಲಿಲ್ಲ. ಈಗ ನಮಗೆ ಪೋಸ್ಟ್ಗಳೇ ಕಮ್ಮಿ ಆಗಿದೆ. ಈಗ ಕೆಲವರು ಡೆಪ್ಯುಟೇಷನ್ ಮೇಲೆ ಹೊರಗಡೆ ಇದ್ದಾರೆ, ಅವ್ರನ್ನೂ ಕೂಡ ವಾಪಸ್ ಇಲಾಖೆಗೆ ಕರೆಸ್ಕೊಂಡು ಇಂಥ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಪೊಸಿಷನ್ಸ್ಗೆ ಅವ್ರನ್ನ ತುಂಬಲಿಕ್ಕೆ ಸರ್ಕಾರ ಈಗ ಆಲ್ರೆಡಿ ಕ್ರಮ ತಗೊಂಡಿದೆ. ಕಾಡ್ಗಿಚ್ಚಿನಿಂದ ಬಂಡೀಪುರದ 10,000 ಎಕರೆ ಅರಣ್ಯ ಸಂಪತ್ತು ನಾಶವಾಗಿದ್ದು ಕೇರಳದ ಗಡಿವರೆಗೂ ಬೆಂಕಿಯ ಕೆನ್ನಾಲಿಗೆ ಹಬ್ಬಿದೆ. ಜೊತೆಗೆ ಹಲವು ವನ್ಯಜೀವಿ ಸಂಕುಲಕ್ಕೂ ಆಪತ್ತು ಬಂದೊದಗಿದೆ. ಈ ಕಡೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದೀಗ ಬೂದಿಯ ದಿಬ್ಬದಂತಾಗಿದೆ. ಅಗ್ನಿಯ ರುದ್ರ ನರ್ತನ ಮುಂದುವರೆದಿದ್ದು ತಾತ್ಕಾಲಿಕವಾಗಿ ಬೆಟ್ಟಕ್ಕೆ ಭಕ್ತರನ್ನ ನಿಷೇಧಿಸಲಾಗಿದೆ. ರಾಜೇಶ್ ಅಳಗಚ್ಚಿ, ಚಾಮರಾಜನಗರ, TV5.